ನಾನು ಶ್ರುತಿ ಆಗ್ಲೇ ಮಾತನಾಡ್ತಾ ಇದ್ವಿ, ಬರ ಅನ್ನೋ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ರಾಜ್ಯಾದ್ಯಂತ ಅಂತಂದ್ರೆ ಕುಡಿಯೋ ನೀರು ಹಾಗೆ ಕೃಷಿಗೆ ನೀರು ಇದೆಲ್ಲವೂ ಕೂಡ ಮರೀಚಿಕೆ ಅನ್ನೋ ರೀತಿಯಲ್ಲಿ ಹೋಗಿದೆ. ಅದರಲ್ಲೂ ವಿಜಯಪುರದಲ್ಲಿ ಕುಡಿಯೋಕೆ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಆದರೆ ಅಲ್ಲಿನ ಅಧಿಕಾರಿ ವರ್ಗ ಕಾರ್ಖಾನೆಗಳನ್ನು ಉದ್ಧಾರ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಈ ಸುದ್ದಿಯನ್ನು ನಾವು ನಿನ್ನೆ ಕೂಡ ಪ್ರಸಾರ ಮಾಡಿದ್ವಿ. ಅದರ ಫಾಲೋ ಅಪ್ ಸುದ್ದಿ ಇದು. ನೀರಿಲ್ಲದೆ ಖಾಲಿ ಆಗಿದೆ ತುಂಗಭದ್ರಾ ಡ್ಯಾಮ್. ಕೇವಲ ಉಳಿದಿರೋದು 5 TMC ನೀರು. ಆದರೆ ಕಾರ್ಖಾನೆಗೆ ಭರಪೂರವಾಗಿ ನೀರನ್ನು ಈಗಲೂ ಕೂಡ ಸರಬರಾಜು ಮಾಡಲಾಗ್ತಾ ಇದೆ. ಕುಡಿಯೋಕೆ ನೀರಿಲ್ಲ, ಆದರೆ ಕಾರ್ಖಾನೆಗಳಿಗೆ ನೀರು ಬಿಡ್ತಿರೋದು ಎಷ್ಟು ಸರಿ ಅಂಥೇಳಿ DC ಕಚೇರಿ ಮುಂದೆ ಖಾಲಿ ಕೊಡಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿಜಯಪುರದ ಜನ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ಭಾಗಗಳಲ್ಲಿ ಕುಡಿಯೋ ನೀರಿಗೆ ಪರದಾಡ್ತಿದ್ದೀವಿ. ಹೀಗಿರುವಾಗ ಕಾರ್ಖಾನೆಗೆ ನೀರು ಬಿಟ್ಕೊಂಡು ಕೂತಿದ್ದೀರಲ್ಲ, ಇದು ಯಾವ ಊರು ನ್ಯಾಯ ಅಂಥೇಳಿ ರೈತರು, ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೆ ಜನಸಾಮಾನ್ಯರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯ ದೃಶ್ಯ ನೀವು ಗಮನಿಸ್ತಿದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ನೀಡ್ತಾ ಹೋಗ್ತಾರೆ. ಸುರೇಶ್, ಇವಾಗ ಕಾರ್ಖಾನೆಗಳಿಗೆ ನೀರು ಬಿಡ್ತಿದ್ದಾರೆ ಅಂತಂದ್ರೆ ಇದು ಗೊತ್ತಿಲ್ಲದೆ ಇರೋ ಸತ್ಯ ಏನಲ್ಲ. ಬಹುತೇಕ ಕಾರ್ಖಾನೆಗಳು ಅಲ್ಲಿನ ಜನಪ್ರತಿನಿಧಿಗಳದ್ದೇ ಆಗಿರುತ್ತೆ, ಅವ್ರ ಸಂಬಂಧಿಗಳದ್ದಾಗಿರುತ್ತೆ. ಇದಕ್ಕೇನ ವಿಶೇಷ ಒಲವು? ಇದನ್ನು ಗಮನಿಸೇನ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿನ ರೈತರು ಹಾಗೆ ಜನಸಾಮಾನ್ಯರು? ಕೂಡ ಸ್ಮಿತಾ, ಏನು ಕುಡಿಲಿಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥದ್ದು ನಿಯಮ. ಅದು ಮಾರ್ಚ್ ತಿಂಗಳು 105 TMC ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಬರೀ 5 TMC ನೀರು ಉಳಿದಿರ್ತಕ್ಕಂಥದ್ದು. 2-3 TMC ಡೆಡ್ ಸ್ಟೋರೇಜ್ ಹೋದ್ರೆ ಕೇವಲ ಉಳಿತಕ್ಕಂಥದ್ದು 2 TMC. ಏಪ್ರಿಲ್, ಮೇ ಮತ್ತು ಜೂನ್ ವರೆಗೂ ಏನು ಮಳೆ ಬರುತ್ತೆ ಅಲ್ಲಿವರೆಗೂ ಕೂಡ ಆ ನೀರನ್ನ ಮೇಂಟೈನ್ ಮಾಡಬೇಕು, ಅದು ಕುಡಿಲಿಕ್ಕೆ ರಿಸರ್ವ್ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಆದ್ರೆ ಇಲ್ಲಿ DCM DK ಶಿವಕುಮಾರ್ ಅವ್ರು ಹೇಳಿದ್ರು ಮತ್ತು ರಾಜ್ಯ ಸರ್ಕಾರ ಹೇಳ್ತು ಅಂತ ಅನ್ನೋ ಒಂದೇ ಒಂದು ರೀಸನ್ಗೆ ಇಲ್ಲಿನ ಅಧಿಕಾರಿಗಳು ಕಾರ್ಖಾನೆಗಳಿಗೆ ನೀರನ್ನ ಬಿಡ್ತಾ ಇದ್ದಾರೆ ಅಂತಕ್ಕಂಥ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಕಾಲುವೆಗಳ ಮೂಲಕ ಕಾರ್ಖಾನೆಗಳಿಗೆ ನೀರು ಹರಿದೋಗ್ತಾ ಇದೆ ಅಂತಕ್ಕಂಥದ್ದು, ಮತ್ತೆ ಅವರ ಜಾಕ್ವೆಲ್ ಗಳೇನಿದಾವೆ ಆ ಜಾಕ್ವೆಲ್ ಗಳ ಮೂಲಕ ಆ ಕಾರ್ಖಾನೆಗಳಿಗೆ ನೀರು ಹರಿದೋಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ. ಒಂದು ವೇಳೆ ನೀವು ನೀರನ್ನ ನಿಲ್ಲಿಸದೇ ಇದ್ರೆ ನಾವು ಅಲ್ಲಿ ಹೋಗ್ತಕ್ಕಂಥ ಪೈಪ್ ಲೈನ್ ಗಳನ್ನ ಕಟ್ ಮಾಡ್ಬೇಕಾಗ್ತದೆ ಅಂತಕ್ಕಂತಹ ಎಚ್ಚರಿಕೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹೇಳ್ತಕ್ಕಂಥದ್ದು ನಮಗೆ ಪ್ರೆಸರ್ಸ್ ಇದೆ, ಜಿಲ್ಲಾಡಳಿತ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ರಾಜ್ಯ ಸರ್ಕಾರ ಏನ್ ಹೇಳ್ತದೆ ಅದನ್ನ ಕೇಳ್ಬೇಕಾಗ್ತದೆ ಅಂತಕ್ಕಂಥ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ. ಕರೆಕ್ಟ್ ಇದೆ ಅವ್ರು ಹೇಳ್ತಾ ಇರೋದು. ನೋಡಿ, ನೀವು ನಿಲ್ಲಿಸಲ್ವಾ, ನಾವು ಪೈಪ್ ಲೈನ್ ಗಳನ್ನ ಕಟ್ ಮಾಡ್ತೀವಿ ಅಂತ. ಬಟ್ ಏನಾಗುತ್ತೆ ಗೊತ್ತಾ ಶ್ರುತಿ, ಹಂಗಿನ ಕೇಸ್ ಏನಾದ್ರು ತಡಿಯೋಕಾಗದೆ ಈ ಹಿಂಸೆಯನ್ನ, ಅಂದ್ರೆ ನೀರಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಹಿಂಸೆ ಏನೂ ಚಟುವಟಿಕೆಗಳು ಮಾಡ್ಲಿಕ್ಕಾಗಲ್ಲ. ಕೃಷಿ ಇರ್ಬೋದು, ದಿನನಿತ್ಯದ ಚಟುವಟಿಕೆಗಳಿರ್ಬೋದು, ಚಿಕ್ಕ ಪುಟ್ಟ ಕೈಗಾರಿಕೆಗಳು, ಅವ್ರನ್ನ ಕೇಳೋರ್ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ. ಈ ಅಸಹನೆಯನ್ನ ಅವರು ಕೋಪದ ಮೂಲಕ ಪೈಪ್ ಲೈನ್ ಗಳನ್ನ ಕಟ್ ಮಾಡೇ ಬಿಟ್ರು ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಕೇಸ್ ಹಾಕೋದ್ ಮಾತ್ರ ಅಲ್ಲ, ಇರೋ ಬರೋ ಸೆಕ್ಷನ್ಗಳು ಹಾಕಿ ಜೈಲಿಗೂ ಕಳಿಸ್ತಾರೆ. ಅಧಿಕಾರಿಗಳ ಮನಸ್ಥಿತಿ ಕೂಡ ಜನಪರವಾಗಿ ಇರಬೇಕಾದ ಅನಿವಾರ್ಯತೆ ಇದೆ. ಬಟ್ ಏನ್ ಮಾಡ್ತೀರಿ, ಕೈ ಕಟ್ಟಿ ಹಾಕಿರ್ತಾರೆ. ವಿಜಯಪುರ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಎರಡೂ ಪಕ್ಷದಲ್ಲೂ ಕೂಡ. ಬಹುತೇಕ ಕಾರ್ಖಾನೆಗಳ ಮೂಲ ಎಲ್ಲಿದೆ ಅಂತಂದ್ರೆ ಈ ರಾಜಕಾರಣಿಗಳ ಮನೆಯಲ್ಲಿ ಇರುತ್ತೆ. ಅದ್ರ ಡಾಕ್ಯುಮೆಂಟ್ಸು ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಅವ್ರ ಹೆಸರಲ್ಲಿ ಇಲ್ಲದೆ ಹೋದ್ರು ಕೂಡ ನೇರವಾಗಿ ಅವ್ರ ಸಂಬಂಧಿಕರು, ಅವ್ರ ಚಿಕ್ಕಪ್ಪನೋ, ಚಿಕ್ಕಪ್ಪನ ಮಕ್ಕಳು, ಸೋದರ ಮಾವನ ಮಕ್ಕಳು, ಹೆಂಡತಿ, ತಮ್ಮನೋ ಇತ್ಯಾದಿಗಳ ಹೆಸರಲ್ಲಿ ಇರೋದ್ರಿಂದ ನೀರು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾ ಇದೆ. ಜನರ ಕಡೆಗೆ ನಿಜವಾಗ್ಲೂ ನೀವು ಗಮನ ಕೊಡಬೇಕಾಗಿರೋದು ಇಂಥ ಪರಿಸ್ಥಿತಿಯಲ್ಲಿ, ಬರದಂಥ ಪರಿಸ್ಥಿತಿಯಲ್ಲಿ. ಇಲ್ಲಾದ್ರೂ ನಿಮ್ಮ ಬರದಂತ ಮನಸ್ಸು ಸರಿ ಆಗ್ಲಿ ಅಂತ ಆಶಿಸಬಹುದು. ಅಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ಓಕೆ, ಸೊ ಕಾದ್ ನೋಡೋಣ ಈಗಲಾದ್ರೂ ಜನರ ಬವಣೆ ನೀಗುತ್ತಾ ಅಂತ.